ನಿನ್ನೆಯಷ್ಟೇ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಾಗಿದೆ. ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ. ಸಂಪುಟದಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿಕೊಂಡು ಅಸಮಾಧಾನ ವ್ಯಕ್ತಪಡಿಸಲಾಗ್ತಿದೆ. ಅಸಮಾಧಾನಿತ ಶಾಸಕರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ನಡೆ ಬಗ್ಗೆ ಶಾಸಕರು ಘೋಷಣೆಯನ್ನ ಮಾಡಲಿರೋದು. ಯಾಕೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವನ್ನ ಮಾಡಿದ್ರಿ ಅಂತ ಹೇಳಿಕೊಂಡು ಹೈಕಮಾಂಡ್ಗೆ ಪ್ರಶ್ನೆಯನ್ನ ಮಾಡಲಿದ್ದಾರೆ. ಹೈಕಮಾಂಡ್ನ ಉದ್ದೇಶವಾದ್ರೂ ಏನಿದೆ ಅನ್ನೋದು ಗೊತ್ತಾಗ್ಲಿ. ಇಲ್ಲಿನ ಶಾಸಕರು ಅಸಮರ್ಥರ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಬೇಕು ನಮಗೆ. ರಾಜ್ಯಕ್ಕೆ ಅಧಿಕಾರ ಕೊಟ್ಟ ಜಿಲ್ಲೆಯ ಜನ ನೊಂದಿದ್ದಾರೆ. ನಾವು ಮತದಾರರಿಗೆ ಮುಖ ತೋರಿಸದಂತಾಗಿದೆ ಅಂತ ಹೇಳ್ಕೊಂಡು ಆ ಎರಡೂ ಭಾಗದ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇರೋದು. ಕಾರ್ಯಕರ್ತರಿಗೆ ಏನು ಉತ್ತರ ಕೊಡಬೇಕು, ಅಸಮರ್ಥರ ನೀವು ಅಂತ ಹೇಳ್ಕೊಂಡು ಕಾರ್ಯಕರ್ತರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಜಿಲ್ಲೆಗೆ 2 ರಿಂದ 3 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೀರಿ. ನಾವು ಯಾರು ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ, ಅವರ ಬಳಿ ಸ್ಪಷ್ಟ ಉತ್ತರವನ್ನ ತೆಗೆದುಕೊಳ್ತೀವಿ. ನಮಗೆ ಬಿಜೆಪಿಯಿಂದಲೂ ಕೂಡ ಆಫರ್ ಬಂದಿತ್ತು. ನಾವು ಯಾವತ್ತೂ ಪಕ್ಷದ ವಿರುದ್ಧ ನಿಂತಿಲ್ಲ. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಸಿ ಸುಧಾಕರ್, ಶಾಸಕರಾದ ನಾರಾಯಣಸ್ವಾಮಿ, ಕುತೂರು ಮಂಜುನಾಥ್, ನಂಜೇಗೌಡ ಇವರೆಲ್ಲರೂ ಕೂಡ ಇವರಲ್ಲಿ ಯಾರಾದ್ರೂ ಒಬ್ರಿಗಾದ್ರೂ ಅಟ್ಲೀಸ್ಟ್ ಸಚಿವ ಸ್ಥಾನ ಕೊಡಬೇಕು ಅಂತ ಡಿಮ್ಯಾಂಡ್ ಇತ್ತು. ಬಟ್ ಈಗ ಎಲ್ಲರೂ ಕೂಡ ಸೇರಿ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೈಕಮಾಂಡ್ ಮೇಲೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಜನರಿಗೆ ಮಹಾ ತೋರ್ಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಇವತ್ತಿಗೂ ದರ್ಡಿಗಳು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ರಸ್ತೆ ಚಳವಳಿ ಮಾಡ್ತಾ ಇದ್ದಾರೆ, ಗೆರವಾಗ್ತಾ ಇದ್ದಾರೆ. ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನಮ್ಮೆಲ್ಲ ಶಾಸಕರನ್ನು ಕೂಡ ಹೀನಾಮಾನಯವಾಗಿ ಬೈತಾ ಇದ್ದಾರೆ. ಇದು ಒಂದು ಕಡೆ ಆ ಸರ್ಕಾರವನ್ನು ಯೂತ್ಸು ಹೀಯಾಳಿಸೋದು ನೋಡಿದ್ರೆ, ನಮ್ಮನ್ನು ಹೀಯಾಳಿಸೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಭಾಳಷ್ಟು ನೋವಾಗ್ತಾ ಇದೆ. ಇದರಿಂದ ನಾವೆಲ್ಲ ಕೂಡ ಭಾಳ ನೊಂದಿದ್ದೇವೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಏನಂತ ಉತ್ತರ ಕೊಡಬೇಕು? ಅವರಿಗೆ ನಾವು ಯಾವ ಕಾರಣಕ್ಕಾಗಿ ನಮಗೆ ಶಾಸಕ ಸಚಿವ ಕೊಡಲಿಲ್ಲ ಅಂತ ಹಿಂಗೆ ಹೇಳ್ಬೇಕು ನಾವು. ಕೆಲವು ರಾಜ್ಯ ಜಿಲ್ಲೆಗಳಿಗೆ, ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಭಾಳಷ್ಟು ಕಡೆ 2 ಕೊಟ್ಟಿದ್ದೀರಿ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರೂ ಸಮರ್ಥರು ಇಲ್ಲವಾ? ಯಾವ ಕಾರಣಕ್ಕಾಗಿ ನೀವು ಕೆಲಸವನ್ನು ಮಾಡಿದ್ರಿ ಅಂತೇಳಿ ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡನ್ನು ಸಭೆ ಕೇಳ್ತೀವಿ, ಹೈಕಮಾಂಡನ್ನು ಭೇಟಿ ಮಾಡ್ತೀವಿ, ತೀರ್ಮಾನ ಮಾಡ್ತು. ಮತ್ತೊಂದು ಅವರೇ ಹೇಳಬೇಕಾಗುತ್ತೆ ಅವರು ಯಾವ ಮಾಹಿತಿಯನ್ನು ಪಡ್ಕೊಂಡಿದ್ರು. ಈಗ ಉದಾಹರಣೆಗೆ ನಂದೇ, ಈಗ ನಮ್ಮ ಜೊತೆಯಲ್ಲಿದ್ದಂಥ ಭಾಳ ಹಲವಾರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಇವತ್ತು ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೈ ಬಿಟ್ಟರು? ಕಾರಣ ಕೊಡಬೇಕಲ್ಲ. ಈಗ ನನ್ನಿಂದ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ, ನಾನೇನಾದರೂ ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿದ್ನಾ, ನಾನು ಇಲಾಖೆಯಲ್ಲಿ ಸರಿಯಾಗಿ ನಾನು ಇಲಾಖೆ ಜವಾಬ್ದಾರಿ ನಿರ್ವಹಿಸಿರಲಿಲ್ವಾ, ಇಲ್ಲ ಪಕ್ಷಕ್ಕೆ ಏನಾದರೂ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ನಾ, ಏನ್ ನನ್ನಿಂದ ಆಗಿರ್ತಕ್ಕಂಥ ಲೋಪ? ಇವತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ನಾನೇನು ಉತ್ತರ ಕೊಡಲಿ? ಇವತ್ತು ಸಚಿವರಾಗಬೇಕು ಅಂತ ಬಯಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅವರ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ಇವತ್ತು ನೀವು ಇಡೀ ಏನು ಈ ಸಿದ್ದರಾಮಯ್ಯನ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನೀವು ಎಲ್ಲರನ್ನೂ 2.5 ವರ್ಷ ಆಯ್ತು ಅಥವಾ 3 ವರ್ಷ ಆಯ್ತು ತೆಗೆದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರು ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರನ್ನ ತೆಗಿತೀರಾ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಇಲ್ಲ ನಾವು ಆ ಹುದ್ದೆಗೆ ನಾವು ಯೋಗ್ಯರಲ್ವಾ, ನಮಗೆ ವಿದ್ಯಾರ್ಹತೆ ಇರಲಿಲ್ವಾ, ಆ ಒಂದು ಇಲಾಖೆ ನಿಭಾಯಿಸ್ತಕ್ಕಂಥ ನಮಗೆ ಶಕ್ತಿ ಇರಲಿಲ್ವಾ, ಅಥವಾ ನಾವು ಅದನ್ನ ಸರಿಯಾದ ರೀತಿ ನಿಭಾಯಿಸಲಿಲ್ವಾ? ಇವೆಲ್ಲ ಉದ್ಭವ ಆಗುತ್ತಲ್ಲ. ಇವತ್ತು ಒಳ್ಳೆ ಆತ ನನ್ನ ಜೊತೆಲಿ ಬಹಳ ಜನಕ್ಕೆ ಈ ತರ ಬಹಳ ನೋವಾಗಿದೆ. ಈಗ ಒಳಗೆ ಬಂದಿರತಕ್ಕಂಥವ್ರು ಅವರ ಸಾಧನೆಗಳಕ್ಕಿಂತ ನಮ್ಮ ಸಾಧನೆ ಬಹಳ ಕಮ್ಮಿ ಇತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ. ಅದರಿಂದ ನಾವು ಹೇಳುವಂಥದ್ದು ಅದನ್ನೆಲ್ಲ ಬೆರೆಸಕ್ಕೆ ಹೋಗೋದಿಲ್ಲ. ಈಗ ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ನಮ್ಮ 2 ಜಿಲ್ಲೆಗಳನ್ನ ಯಾಕೆ ಕಡೆಗಣಿಸಿದ್ರಿ? ಹಂಗಾರೆ ಮುಂದೆ ನಮ್ಮ ಜಿಲ್ಲೆಗಳಿಂದ ಶಾಸಕರು ಆಯ್ಕೆ ಆಗುವಂಥದ್ದು, ಪಕ್ಷದ ಶಾಸಕರು ಆಯ್ಕೆ ಆಗುವಂಥದ್ದು ಬೇಡವಾ? ಯಾವ ರೀತಿ ನಮಗೆ ಅಲ್ಲಿ ಬಲ ಕೊಡ್ತೀರಾ? ಇವತ್ತು ಒಂದು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯಾರು ಇವತ್ತು ಬೇರೆ ಕಾರಣಗಳಿಗೆ ಮಂತ್ರಿಗಳಾಗಬೇಕು ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದೆ, ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ನನ್ನ ಜಿಲ್ಲೆ ಬಗ್ಗೆ ಬಹಳ ನಾನು ಮುತುವರ್ಜಿ ವಹಿಸಿ ಬಹಳಷ್ಟು ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅದೇ ರೀತಿ ನಾರಾಯಣಸ್ವಾಮಿ ಅವ್ರಿಗಿದೆ, ನಂಜೇಗೌಡರಿಗಿದೆ, ಮಂಜು ಅವರಿಗಿದೆ, ಇನ್ನೊಬ್ಬರಿಗಿದೆ, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಅವ್ರಿಗಿದೆ, ಎಲ್ಲರಿಗೂ ಇದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಮ್ಗೆ ಅವಕಾಶ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು, 16 ವರ್ಷ ಜನ ನೆನೆಸ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ, ಒಂದು ಚಾಪನ್ನು ಮೂಡಿಸಬೇಕು ಅಂತಕ್ಕಂಥ ಆ ಬಯಕೆ ಇರ್ತದೆ, ಇನ್ನೇನು ಬೇರೆ ಏನು ಉದ್ದೇಶ ಇಲ್ಲ.
ನೋಡಿ ಆ ತರ ಯಾರು ನಾವು ಅದು ಯಾರು ನಮಗೆ ಗೊತ್ತಿಲ್ಲ ನೋಡಿ, ಆ ರೀತಿ ಯಾರು ನಾವು ಆರೋಪ ಮಾಡೋರಲ್ಲ. ಆ ರೀತಿ ಯಾರಾದ್ರೂ ವಿರೋಧ ಪಕ್ಷದವ್ರು ಹೇಳ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವ್ಯಾರು ಸೂಟ್ ಕೇಸು ಮತ್ತೊಂದ್ರ ಬಗ್ಗೆ ನಾವ್ಯಾರು ಇಲ್ಲಿ ಚರ್ಚೆ ಮಾಡುವಂತವ್ರಲ್ಲ. ನಮಗೆ ನಾವು ಹೇಳ್ತಾ ಇರುವಂತದ್ದು ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಬಹಳಷ್ಟು ನಂಬಿಕೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಹುಸಿ ಆಗಿದೆ ಅಂತಕ್ಕಂಥ ಬೇಸರ ಇತ್ತು. ಒಬ್ಬೊಬ್ರು ಕೇಳಿ ಈಗ ನೋಡಿ, ಈಗ 2.5 ವರ್ಷ ಅಂತೇಳಿ ಬಹುಶಃ ಈಗ ನಾನು ಕೆಲವರಿಗೆ 2.5 ವರ್ಷ ಅಷ್ಟೇ. ಕೆಲವರಿಗೆ ಈಗ 2 ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ, 4 ಪೋರ್ಟ್ಫೋಲಿಯೋ. ಈಗ ಎಲ್ಲರದು ಸಾಧನೆ ಅಥವಾ ಅವರ ಕಾರ್ಯಕ್ಷಮತೆ ಬಗ್ಗೆ ಅಳತೆ ಮಾಡಬೇಕಲ್ವಾ. ಇವತ್ತು ಬರೀ ಸುಧಾಕರ್ಗೆ 2.5 ವರ್ಷ ಅಥವಾ ಪಿರಿಯಾಪಟ್ಟಣ ವೆಂಕಟೇಶಣ್ಣನ್ಗೆ 2.5 ವರ್ಷ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಗುಬ್ಬಿ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಸಿಎಂ ಮೇಲೆ SR ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿರೋದು. ಸೊ ಹಾಗಾಗಿ ಹೈಕಮಾಂಡ್ ಕೊಟ್ಟಂತಹ ಒಂದು ಜವಾಬ್ದಾರಿ KSRTC ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ನಾಳೆ ಹೋಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿರೋದು. ಜನ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತಾರೆ, ಆದರೆ ಯಾರು ಹೇಳಬೇಕಿತ್ತು ಅವರಲ್ಲಿ ಹೇಳಿಲ್ಲ ಅಂತ ಹೇಳ್ಕೊಂಡು ಶ್ರೀನಿವಾಸ್ ಅವರು ಹೇಳಿರೋದು. ರಾಜಕೀಯದಲ್ಲಿ ನಮ್ಮಂತಹ ರೈತರ ಮಗನಿಗೆ ಬೆಲೆ ಇಲ್ಲ, ತಲೆ ಒಡೆದು ಸಂಪಾದನೆ ಮಾಡಿದವರು ಮೇಲೆ ಬರ್ತಾರೆ, ನಿಗಮದ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳ್ಕೊಂಡು ಶಾಸಕ SR ಶ್ರೀನಿವಾಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರೈತನ ಮಗ ನಾವು, ನಮಗೆಲ್ಲ ಅವಕಾಶಗಳನ್ನ ಕೊಡೋದಿಲ್ಲ, ಜೈಲಿಗೆ ಹೋಗಿ ಬಂದವರಿಗೆಲ್ಲ ತಲೆ ಒಡೆದು ಸಂಪಾದನೆ ಮಾಡ್ತಾರೆ ನೋಡಿ, ಅಂಥವರಿಗೆಲ್ಲ ಅವಕಾಶ ಇದೆ ಅಂತ ಹೇಳ್ಕೊಂಡು ತಮ್ಮ ಪಕ್ಷದ ಮೇಲೆಯೇ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲಿಟಿಕ್ಸ್ ಅಲ್ಲಿ ಸುಲಭನಾಗೆ ನಮ್ಮಂತ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರ್ಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರ್ವೈವಲ್ ಆಗುತ್ತೆ. ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿರಲಿಲ್ಲ, ಯಾರು ಆಶ್ವಾಸನೆ ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದ್ದೀನ. ನಾನು ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ, ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇವತ್ತು ನಮಗೆ MD ಫೋನ್ ಹಾಕಿದ್ರು, 1,000 ಕೋಟಿ ನಾವು ಇದ್ರದಕ್ಕೆ ಕಾಸು ಕೊಡಬೇಕು, ಈಗ ಯಾರು ಡೀಸೆಲ್ ಸಪ್ಲೈ ಮಾಡಿರೋರಿಗೆ ನಾವು 2 ವರ್ಷ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬೋದು. ಈಗ ನಾವು ಟೆಂಡರ್ ಕರೀಲೇಬೇಕು, ತಿರ್ಗಾ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇರೋದೆಲ್ಲ ಲಾಸು, ಅದೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಜಾಗದಾಗೆ ಕೂತ್ಕೊಂಡು ಏನು ಮಾಡೋಣ? TADA ತಗೊಂಡು, TADAನೂ ಇಲ್ಲ, ತಗೊಂಡು ಏನು ಮಾಡೋಣ? ಇನ್ನು ಕೆಲಸ ಮಾಡೋಕ್ಕೆ ಅವಕಾಶ ಇದನ್ನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ಇವರು ಚೀಫ್ ಮಿನಿಸ್ಟರ್ ಆದಾಗಲೇ ರಾಜೀನಾಮೆ ಕೊಡ್ತೀನಿ, ನಾನು ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ. ನಾನು ನಾಳೆ ಕೊನೆ ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ.